ನೀವು ಪ್ರತಿದಿನ ಈ 6 ವಸ್ತುಗಳನ್ನು ಸೇವಿಸಿದರೆ ಅದು ನಿಮ್ಮ ಶುಗರ್ಗೆ ಅಮೃತವಿದ್ದಂತೆ ಮತ್ತು ನಿಮ್ಮ ಶುಗರ್ ಎಂದಿಗೂ ಹೆಚ್ಚಾಗುವುದಿಲ್ಲ. ಇಲ್ಲಿ ನಾವು ಪ್ರಪಂಚದಾದ್ಯಂತ ದೊಡ್ಡ ತಪ್ಪು ತಿಳುವಳಿಕೆ ಹರಡಿರುವ ಒಂದು ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಮಧುಮೇಹವನ್ನು ಎಂದಿಗೂ ಗುಣಪಡಿಸಲು ಸಾಧ್ಯವಿಲ್ಲ, ಅದನ್ನು ನಿಯಂತ್ರಿಸಬಹುದು ಎಂದು ಜನರು ಹೇಳುವುದನ್ನು ನೀವು ಹೆಚ್ಚಾಗಿ ಕೇಳಿರಬೇಕು. ಆದರೆ ಸ್ನೇಹಿತರೆ, ಈ ಕಲ್ಪನೆ ಸಂಪೂರ್ಣವಾಗಿ ತಪ್ಪು. ಸ್ನೇಹಿತರೆ, ಮಧುಮೇಹ ಸಂಪೂರ್ಣವಾಗಿ ಗುಣಮುಖರಾದ ಈ ಎಲ್ಲಾ ಔಷಧಿಗಳನ್ನು ನಿಲ್ಲಿಸಿದ ಅನೇಕ ಜನರನ್ನು ನಾವು ನಮ್ಮ ಕಣ್ಣುಗಳಿಂದ ನೋಡಿದ್ದೇವೆ ಮತ್ತು ಅವರ ವೈದ್ಯರು ಸ್ವತಃ ಈಗ ಅವರು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ. ಮತ್ತು ಆಶ್ಚರ್ಯಕರ ಸಂಗತಿ ಏನೆಂದರೆ ಇದು ಸಂಭವಿಸಲು ಅವರು ಯಾವುದೇ ಕಷ್ಟಗಳನ್ನು ಎದುರಿಸಬೇಕಾಗಿಲ್ಲ ಎಂದು ಹೇಳಿದರು. ಅವರಿಗೆ ಉಪವಾಸ ಮಾಡುವ ಅಥವಾ ಹಸುವಿನಿಂದ ಬಳಲುವ ಅಗತ್ಯವಿರಲಿಲ್ಲ. ಅದು ಕೇವಲ ತಿನ್ನುವ ಮತ್ತು ಕುಡಿಯುವ ಅಭ್ಯಾಸದಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ. ಮತ್ತು 3 ರಿಂದ 4 ತಿಂಗಳ ಒಳಗೆ ನಾನು ಮಧುಮೇಹಕ್ಕೆ ವಿದಾಯ ಹೇಳಿದೆ. ಮೊದಲನೆಯದಾಗಿ, ಮಧುಮೇಹವು ಒಂದು ರೋಗವಲ್ಲ, ಬದಲಾಗಿ ಆಹಾರ ಪದ್ಧತಿಯ ಅಸ್ವಸ್ಥತೆ ಎಂಬುದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಮತ್ತು ನಮ್ಮ ಆಹಾರ ಪದ್ಧತಿಯಲ್ಲಿ ಸರಿಯಾದ ಬದಲಾವಣೆಗಳನ್ನು ಮಾಡಿದಾಗ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ನೀವು ಈಗ ಅದನ್ನು ನಂಬದಿರಬಹುದು, ಆದರೆ ಒಮ್ಮೆ ಪ್ರಯತ್ನಿಸಿ, ಅದು ನಿಮಗೆ ಹಾನಿ ಮಾಡುವುದಿಲ್ಲ, ಬದಲಿಗೆ ಅದರಿಂದ ಲಾಭವಷ್ಟೇ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇಲ್ಲಿ ನಾವು ನಿಮಗೆ 5 ರಿಂದ 6 ಅಂತಹ ಆಹಾರ ಪದಾರ್ಥಗಳ ಬಗ್ಗೆ ಹೇಳಲಿದ್ದೇವೆ. ಇವುಗಳನ್ನು ನೀವು ನಿಮ್ಮ ನಿಯಮಿತ ಆಹಾರದಲ್ಲಿ ಸೇರಿಸಿಕೊಂಡರೆ ಮಧುಮೇಹ ಕ್ರಮೇಣ ಕಡಿಮೆಯಾಗಿ ಕಣ್ಮರೆಯಾಗಲು ಪ್ರಾರಂಭಿಸುವುದನ್ನು ನೀವು ನೋಡುತ್ತೀರಿ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಈ ವಿಡಿಯೋ ನೋಡುವ ಮೊದಲು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಬರೆದಿಟ್ಟುಕೊಳ್ಳಿ ಮತ್ತು ನಾಳೆಯಿಂದಲೇ ಈ ವಿಷಯಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ ಎಂದು ನಾವು ನಿಮಗೆ ಹೇಳುತ್ತೇವೆ. 3 ತಿಂಗಳ ನಂತರ ನೀವು ಪರೀಕ್ಷೆಗೆ ಒಳಗಾದಾಗ ನಿಮ್ಮ ಸಕ್ಕರೆ ಮಟ್ಟದಲ್ಲಿನ ವ್ಯತ್ಯಾಸವನ್ನು ನೀವು ಸ್ಪಷ್ಟವಾಗಿ ನೋಡುತ್ತೀರಿ. ಮತ್ತು ಹೌದು, ಈ ಎಲ್ಲಾ ಆಹಾರಗಳು ಅಪರೂಪ ಅಥವಾ ದುಬಾರಿಯಲ್ಲ, ಆದರೆ ನಿಮ್ಮ ಸುತ್ತಲೂ ಸುಲಭವಾಗಿ ಲಭ್ಯವಿದೆ. ಒಂದೇ ಸಮಸ್ಯೆ ಎಂದರೆ ನಾವು ಅವುಗಳನ್ನು ನಿಯಮಿತವಾಗಿ ತಿನ್ನುವುದಿಲ್ಲ. ಹೇಗಾದರೂ ಈ ಋತುವು ಅವುಗಳನ್ನು ತಿನ್ನಲು ಉತ್ತಮ ಸಮಯ, ಏಕೆಂದರೆ ಅವುಗಳಲ್ಲಿ ಹೆಚ್ಚಿನವು ಈ ಋತುವಿನಲ್ಲಿ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಲಭ್ಯವಿರುತ್ತವೆ. ಆದ್ದರಿಂದ ಯಾವುದೇ ವಿಳಂಬವಿಲ್ಲದೆ ಮಧುಮೇಹವನ್ನು ಅದರ ಬೇರುಗಳಿಂದ ನಿರ್ಮೂಲನೆ ಮಾಡುವ ಪ್ರಯಾಣವನ್ನು ಪ್ರಾರಂಭ ಮಾಡೋಣ. ಮೊದಲ ಸೂಪರ್ ಫುಡ್ ಕುಂಬಳಕಾಯಿ. ಮಧುಮೇಹ ರೋಗಿಗಳಿಗೆ ಈ ವಿಶೇಷ ಬೇಸಿಗೆ ತರಕಾರಿ ಪ್ರಯೋಜನಕಾರಿ. ಮಧುಮೇಹ ರೋಗಿಗಳಿಗೆ ಕಡಿಮೆ ಇಲ್ಲ. ಇದಕ್ಕೆ 4 ಪ್ರಮುಖ ಕಾರಣಗಳಿವೆ. ಮೊದಲ ಕಾರಣ, ಕುಂಬಳಕಾಯಿಯಲ್ಲಿ ಕೆಲವು ನೈಸರ್ಗಿಕ ಸಂಯುಕ್ತಗಳು ಕಂಡುಬರುತ್ತವೆ. ಇದು ನೈಸರ್ಗಿಕವಾಗಿ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುತ್ತದೆ. 2009ರ ಅಧ್ಯಯನವು ಕುಂಬಳಕಾಯಿಯಲ್ಲಿ ಟ್ರಾಗಸೈಡಿ ಎಂಬ ವಸ್ತುವಿದೆ ಎಂದು ಕಂಡುಹಿಡಿದಿದೆ. ಇದು ಮಧುಮೇಹದ ಮೂಲ ಕಾರಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಅಂದರೆ ಇನ್ಸುಲಿನ್ ಪ್ರತಿರೋಧವನ್ನು ಗುಣಪಡಿಸುತ್ತದೆ. ಇನ್ಸುಲಿನ್ ಪ್ರತಿರೋಧ ಕಡಿಮೆಯಾದಾಗ ರಕ್ತದಲ್ಲಿನ ಸಕ್ಕರೆ ಸ್ವಯಂಚಾಲಿತವಾಗಿ ಸಾಮಾನ್ಯವಾಗಲು ಪ್ರಾರಂಭಿಸುತ್ತದೆ. ಎರಡನೆಯ ಕಾರಣ ಏನೆಂದರೆ ಕುಂಬಳಕಾಯಿ ತರಕಾರಿಗೆ ಸೇರಿಸಲಾಗುವ ಮುಖ್ಯ ಮಸಾಲೆ ಮೆಂತ್ಯ ಬೀಜಗಳು. ಮೆಂತ್ಯ ಬೀಜಗಳು ಮಧುಮೇಹಕ್ಕೆ ಹೇಳಿ ಮಾಡಿಸಿದ ಔಷಧ ಎಂದು ನಿಮಗೆ ತಿಳಿದಿರಬಹುದು. ಒಬ್ಬ ವ್ಯಕ್ತಿಯು ಪ್ರತಿ ರಾತ್ರಿ 1 ಚಮಚ ಮೆಂತ್ಯ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಉಪಹಾರಕ್ಕೆ ಮೊದಲು ನೆನೆಸಿಟ್ಟ ನೀರಿನೊಂದಿಗೆ ತಿಂದರೆ ಕೆಲವೇ ದಿನಗಳಲ್ಲಿ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಮತ್ತು ಕುಂಬಳಕಾಯಿ ತರಕಾರಿಯ ಜೊತೆ ಮೆಂತ್ಯ ಬೀಜಗಳನ್ನು ಸೇವಿಸುವಾಗ ನೀವು ಮೆಂತ್ಯ ಬೀಜಗಳ ಈ ಪ್ರಯೋಜನವನ್ನು ಸಹ ಪಡೆಯುತ್ತೀರಿ. ಮೂರನೆಯ ಕಾರಣ ಏನೆಂದರೆ
ಕುಂಬಳಕಾಯಿ ಬೀಜಗಳು. ತರಕಾರಿಗಳನ್ನು ಬೇಯಿಸುವಾಗ ಇವುಗಳನ್ನು ಎಂದಿಗೂ ಎಸೆಯಬೇಡಿ, ಏಕೆಂದರೆ ಇವುಗಳ ಪ್ರಯೋಜನಗಳು ಲೆಕ್ಕವಿಲ್ಲದಷ್ಟು. 2018ರ ಅಧ್ಯಯನವು ಕುಂಬಳಕಾಯಿ ಬೀಜಗಳನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಂಡ ಜನರಲ್ಲಿ ಊಟದ ನಂತರ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕಡಿಮೆಯಾಗಿದೆ, ಏಕೆಂದರೆ ಕುಂಬಳಕಾಯಿ ಬೀಜಗಳು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕಗಳು, ಆರೋಗ್ಯಕರ ಕೊಬ್ಬುಗಳು ಮತ್ತು ಸಾಕಷ್ಟು ಫೈಬರ್ಗಳಿಂದ ತುಂಬಿರುತ್ತವೆ. ಇದು ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ, ಹಸಿರು ಕುಂಬಳಕಾಯಿ ರಕ್ತದಲ್ಲಿನ ಸಕ್ಕರೆಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ನಾವು ಅದರ ತರಕಾರಿಯನ್ನು ತಯಾರಿಸುವಾಗ ಅದರ ಸಿಪ್ಪೆ ಸುಲಿಯುವುದಿಲ್ಲ. ಇದು ನಮಗೆ ಹೆಚ್ಚಿನ ನಾರು ಮತ್ತು ಪೋಷಣೆಯನ್ನು ನೀಡುತ್ತದೆ. ಕುಂಬಳಕಾಯಿ ಅಡುಗೆ ಮಾಡುವಾಗ ಸಕ್ಕರೆ ಸೇರಿಸಬೇಡಿ ಎಂಬುದನ್ನು ನೆನಪಿಟ್ಟುಕೊಳ್ಳಿ, ಏಕೆಂದರೆ ಅದು ಈಗಾಗಲೇ ಸ್ವಲ್ಪ ಸಿಹಿಯಾಗಿರುತ್ತದೆ. ಮತ್ತು ಮಧುಮೇಹ ರೋಗಿಗಳು ಮೇಲೆ ಸಕ್ಕರೆ ಸೇರಿಸಬಾರದು. 2ನೆಯ ಸೂಪರ್ ಫುಡ್ ಹಾಗಲಕಾಯಿ. ಹಾಗಲಕಾಯಿ ಮಧುಮೇಹಕ್ಕೆ ರಾಮಬಾಣಕ್ಕಿಂತ ಕಡಿಮೆ ಇಲ್ಲ. ಇದು ಇನ್ಸುಲಿನ್ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಅಂಶಗಳನ್ನು ಒಳಗೊಂಡಿದೆ. ಆಯುರ್ವೇದವು ಮಧುಮೇಹ ಚಿಕಿತ್ಸೆಯಲ್ಲಿ ಶತಮಾನಗಳಿಂದ ಇದನ್ನು ಬಳಸುತ್ತಿದೆ ಮತ್ತು ಈಗ ಆಧುನಿಕ ವಿಜ್ಞಾನವೂ ಸಹ ಹಾಗಲಕಾಯಿ ಸೇವನೆಯು ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿ ಎಂದು ನಂಬಲು ಪ್ರಾರಂಭಿಸಿದೆ. ಮಧುಮೇಹದಲ್ಲಿ ಹೆಚ್ಚು ಪರಿಣಾಮ ಬೀರುವ ಮೆದೋಜಿರಕ ಗ್ರಂಥಿಯ ಕಾರ್ಯನಿರ್ವಹಣೆಯನ್ನು ಹಾಗಲಕಾಯಿ ನೇರವಾಗಿ ಸುಧಾರಿಸುತ್ತದೆ. ಇತ್ತೀಚಿನ ಸಂಶೋಧನೆಗಳು ಹಾಗಲಕಾಯಿ ರಸವು ಮೆದೋಜಿರಕ ಗ್ರಂಥಿಯ ಕ್ಯಾನ್ಸರ್ನಲ್ಲಿ ಪ್ರಯೋಜನಕಾರಿ ಎಂದು ಸೂಚಿಸುತ್ತದೆ. ಈಗ ಸಮಸ್ಯೆ ಏನೆಂದರೆ ಹಾಗಲಕಾಯಿ ಕಹಿ ರುಚಿಯನ್ನು ಹೊಂದಿರುತ್ತದೆ. ಆದ್ದರಿಂದ ಅನೇಕ ಜನರು ಅದನ್ನು ತಿನ್ನಲು ಕಷ್ಟಪಡುತ್ತಾರೆ ಮತ್ತು ಅದರ ರಸವನ್ನು ಕುಡಿಯುವುದು ಇನ್ನೂ ಕಷ್ಟ. ಆದರೆ ಹಾಗಲಕಾಯಿ ರಸವನ್ನು ರುಚಿಕರವಾಗಿ ಮತ್ತು ಕುಡಿಯಲು ಯೋಗ್ಯವಾಗಿ ಮಾಡಲು 2 ಮಾರ್ಗಗಳಿವೆ. ಮೊದಲ ವಿಧಾನ, ಹಾಗಲಕಾಯಿಯನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ 1 ಲೋಟ ನೀರು ಮತ್ತು ಸ್ವಲ್ಪ ಶುಂಠಿಯನ್ನು ಸೇರಿಸಿ ಮಿಕ್ಸರ್ನಲ್ಲಿ ಪುಡಿ ಮಾಡಿ, ನಂತರ ಅದನ್ನು ಫಿಲ್ಟರ್ ಮಾಡಿ, ರಸವನ್ನು ತೆಗೆದು ಅದಕ್ಕೆ ಅರ್ಧ ಟೀ ಚಮಚ ಕಲ್ಲುಪ್ಪು ಅಥವಾ ಕಪ್ಪು ಉಪ್ಪನ್ನು ಸೇರಿಸಿ, ನಿಂಬೆ ರಸವನ್ನು ಹಿಂಡಿ ಚೆನ್ನಾಗಿ ಮಿಶ್ರಣ ಮಾಡಿ. ಶುಂಠಿ, ನಿಂಬೆ ಮತ್ತು ಕಲ್ಲು ಉಪ್ಪನ್ನು ಸೇರಿಸುವುದರಿಂದ ಅದರ ರುಚಿ ಸುಧಾರಿಸುವುದಲ್ಲದೆ ಅದರ ಪ್ರಯೋಜನಗಳು ಹೆಚ್ಚಾಗುತ್ತವೆ. 2ನೆಯ ವಿಧಾನ, ಹಾಗಲಕಾಯಿಯನ್ನು ಸೋರೆಕಾಯಿಯೊಂದಿಗೆ ಬೆರೆಸಿ ರಸವನ್ನು ತಯಾರಿಸಿ. ಸೋರೆಕಾಯಿ ಸ್ವತಃ ಆರೋಗ್ಯಕರವಾಗಿದ್ದು ಹಾಗಲಕಾಯಿಯೊಂದಿಗೆ ಬೆರೆಸಿದಾಗ ಅದು ಹಾಗಲಕಾಯಿಯ ಕಹಿಯನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಸೋರೆಕಾಯಿ ಕಹಿಯಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಹಾಗಲಕಾಯಿ ರಸವನ್ನು ಕುಡಿಯಲು ಉತ್ತಮ ಸಮಯ ಬೆಳಗ್ಗೆ ಉಪಹಾರಕ್ಕೆ ಅರ್ಧ ಗಂಟೆ ಮೊದಲು ಅಥವಾ ಮಧ್ಯಾಹ್ನ ಊಟದ 1.5 ಗಂಟೆಯಿಂದ 2 ಗಂಟೆಗಳ ನಂತರ. ಮತ್ತು ಹೌದು, ಅದರ ಬೀಜಗಳನ್ನು ಕೂಡ ಗ್ರೈಂಡ್ ಮಾಡಿ ಸೇವಿಸಿ. 3ನೆಯ ಸೂಪರ್ ಫುಡ್ ಡ್ರೈ ಫ್ರೂಟ್ಸ್ ಮತ್ತು ಕಾಳುಗಳು. ಊಟದ ನಡುವೆ ನಮಗೆ ಹಸಿವಾದಾಗ ನಾವು ಬಿಸ್ಕೆಟ್, ಚಿಪ್ಸ್, ಬಜ್ಜಿ ಅಥವಾ ಫಾಸ್ಟ್ ಫುಡ್ ನಂತಹ ವಸ್ತುಗಳನ್ನು ತಿನ್ನುತ್ತೇವೆ. ಈ ಸಣ್ಣ ತಪ್ಪುಗಳಿಂದ ಮಧುಮೇಹ ಗುಣಮುಖವಾಗುವುದಿಲ್ಲ. ಈ ತಿಂಡಿಗಳ ಬದಲಿಗೆ ನೀವು ಡ್ರೈ ಫ್ರೂಟ್ಸ್, ಬೆಣ್ಣೆ ಹಣ್ಣುಗಳು ಅಥವಾ ಕಾಳುಗಳನ್ನು ಸೇವಿಸಿದರೆ ನಿಮ್ಮ ಹಸಿವು ನೀಗುವುದು ಮಾತ್ರವಲ್ಲದೆ ನಿಮ್ಮ ರಕ್ತದಲ್ಲಿನ ಸಕ್ಕರೆಯು ಸ್ಥಿರವಾಗಿರುತ್ತದೆ. ಕಮಲದ ಬೀಜಗಳು ಎಂದು ಕರೆಯಲ್ಪಡುವ ಮಖಾನವನ್ನು ತುಪ್ಪದಲ್ಲಿ ಲಘುವಾಗಿ ಹುರಿದು ತಿಂದರೆ ಅದರ ರುಚಿ ಎಷ್ಟು ಗರಿಗರಿಯಾಗಿರುತ್ತದೆ ಎಂದರೆ ಅದಕ್ಕೆ ಹೋಲಿಸಿದರೆ ಚಿಪ್ಸ್ ಕೂಡ ಮಸುಕಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ ಅನೇಕ ಅಧ್ಯಯನಗಳು ಮಖಾನವನ್ನು ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುವ ಪ್ರಮುಖ ಆಹಾರಗಳಲ್ಲಿ ಒಂದೆಂದು ಪರಿಗಣಿಸುತ್ತವೆ. ಇನ್ನೊಂದು ಸುಲಭವಾದ ಮಾರ್ಗವೆಂದರೆ 2 ಬಾಳೆಹಣ್ಣಿನೊಂದಿಗೆ 10 ಗೋಡಂಬಿ ತಿನ್ನುವುದು. ಇದು ಹೊಟ್ಟೆಯನ್ನು ತುಂಬಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸುವುದಿಲ್ಲ. ಬಾಳೆಹಣ್ಣು ಮತ್ತು ಮಧುಮೇಹದ ಬಗ್ಗೆ ಜನರ ಮನಸ್ಸಿನಲ್ಲಿ ಅನೇಕ ತಪ್ಪು ಕಲ್ಪನೆಗಳಿವೆ. ವಾಸ್ತವವಾಗಿ ಬಾಳೆಹಣ್ಣುಗಳು ಮಾತ್ರವಲ್ಲ,
ಖಜೂರ ಮತ್ತು ಮಾವಿನ ಹಣ್ಣುಗಳಂತಹ ಹಣ್ಣುಗಳು ಸಹ ತಿನ್ನಬಹುದು. ಅವುಗಳಲ್ಲಿರುವ ಸಕ್ಕರೆ ನೈಸರ್ಗಿಕವಾದದ್ದು. ಅದರೊಂದಿಗೆ ಪ್ರಕೃತಿಯು ಉತ್ಕರ್ಷಣ ನಿರೋಧಕಗಳು, ಕಿಣ್ವಗಳು ಮತ್ತು ಸಾಕಷ್ಟು ಫೈಬರ್ ಅನ್ನು ಸಹ ಒದಗಿಸಿದೆ. ಇದರಿಂದಾಗಿ ದೇಹವು ಅದನ್ನು ಸುಲಭವಾಗಿ ಚಯಾಪಚಯಗೊಳಿಸುತ್ತದೆ ಮತ್ತು ಸಕ್ಕರೆ ಮಟ್ಟವು ಹಠಾತ್ತನೆ ಹೆಚ್ಚಾಗುವುದಿಲ್ಲ. ಪ್ರಕೃತಿ ಚಿಕಿತ್ಸಾ ವೈದ್ಯರು ಹಣ್ಣುಗಳನ್ನು ಮಧುಮೇಹಕ್ಕೆ ಗುಣಪಡಿಸುವ ಆಹಾರಗಳ ವರ್ಗಕ್ಕೆ ಸೇರಿಸುತ್ತಾರೆ. ಅಂದರೆ ಬಾಳೆಹಣ್ಣಿನಿಂದ ಹೆಚ್ಚಾಗುತ್ತಿದ್ದ ಸ್ವಲ್ಪ ಸಕ್ಕರೆಯು ಗೋಡಂಬಿಯಿಂದ ಸಮತೋಲನಗೊಳ್ಳುತ್ತದೆ. ಅದೇ ರೀತಿ ಸೇಬನ್ನು ಒಂದು ಹಿಡಿ ಕಡಲೆಕಾಯಿಯೊಂದಿಗೆ ತಿನ್ನಬಹುದು ಅಥವಾ ಸೇಬಿನ ಹೋಳುಗಳ ಮೇಲೆ ಕಡಲೆಕಾಯಿ ಪೇಸ್ಟ್ ಮಾಡಿ ಹಚ್ಚಿ ತಿನ್ನಬಹುದು. ವಾಸ್ತವವಾಗಿ ತಿಂಡಿಯಾಗಿ ಹಣ್ಣುಗಳು ಮತ್ತು ಬೀಜಗಳ ಸಂಯೋಜನೆಯನ್ನು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಹೆಚ್ಚಾಗುವುದಿಲ್ಲ, ಆದರೆ ಕಡಿಮೆಯಾಗುತ್ತದೆ. ಆಧುನಿಕ ವಿಜ್ಞಾನವು ಡ್ರೈ ಫ್ರೂಟ್ಸ್, ಬೆಣ್ಣೆ ಬೀಜ ಮತ್ತು ಕಾಳುಗಳು, ಅದು ಕಮಲದ ಬೀಜಗಳು, ಕುಂಬಳಕಾಯಿ ಬೀಜಗಳು, ಅಗಸೆ ಬೀಜಗಳು, ಸಬ್ಜಾ ಬೀಜಗಳು ಆಗಿರಬಹುದು ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ಅಥವಾ ಚಿಯಾ ಬೀಜಗಳಾಗಿರಲಿ, ಇವೆಲ್ಲವೂ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡಲು ಸಹಾಯಕವಾಗಿವೆ. ಕೆಲವೇ ದಿನಗಳಲ್ಲಿ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನೋಡಿ ನಿಮಗೆ ಆಶ್ಚರ್ಯವಾಗುತ್ತದೆ. ಬೆಂಡೆಕಾಯಿ ಬೇಸಿಗೆಯಲ್ಲಿ ಹೇರಳವಾಗಿ ಲಭ್ಯವಿರುವ ತರಕಾರಿಯಾಗಿದ್ದು, ಇದು ರುಚಿಯಲ್ಲಿ ರುಚಿಕರವಾಗಿರುವುದಲ್ಲದೆ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುವುದರಲ್ಲಿಯೂ ಸಹ ಪರಿಣಾಮಕಾರಿಯಾಗಿದೆ. ಇದು ದೇಶೀಯ ಅನುಭವದಿಂದ ಮಾತ್ರವಲ್ಲದೆ ಆಧುನಿಕ ಅಧ್ಯಯನಗಳಿಂದಲೂ ಸಾಬೀತಾಗಿದೆ. 2018ರ ಅಧ್ಯಯನವು ಬೆಂಡೆಕಾಯಿಯಲ್ಲಿ ಪಾಲಿಸ್ಯಾಕರೈಡ್ ಕಾರ್ಬೋಹೈಡ್ರೇಟ್ಗಳಿವೆ ಎಂದು ಕಂಡುಹಿಡಿದಿದೆ. ಇದನ್ನು ವಿಜ್ಞಾನಿಗಳು ಪಾಲಿಸ್ಯಾಕರೈಡ್ಗಳು ಕಾರ್ಬೋಹೈಡ್ರೇಟ್ಗಳಾಗಿದ್ದು ಇವುಗಳನ್ನು ಪ್ರಬಲವಾದ ಮಧುಮೇಹ ವಿರೋಧಿ ಸಂಯುಕ್ತಗಳೆಂದು ಪರಿಗಣಿಸುತ್ತಾರೆ. ಇದಲ್ಲದೆ ಇದರಲ್ಲಿರುವ ಫ್ಲಾವನಾಲ್ ಸಕ್ಕರೆಯನ್ನು ಕಡಿಮೆ ಮಾಡುವಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ. 2021ರಲ್ಲಿ ನಡೆದ ಮತ್ತೊಂದು ಅಧ್ಯಯನವು ಬೆಂಡೆಕಾಯಿ ಒಳಗಿನ ಸಣ್ಣ ಬಿಳಿ ಬೀಜಗಳು ಮಧುಮೇಹ ರೋಗಿಗಳಿಗೆ ತುಂಬಾ ಪ್ರಯೋಜನಕಾರಿ ಎಂದು ಬಹಿರಂಗಪಡಿಸಿದೆ. ಇಲ್ಲಿಯವರೆಗೆ ಪ್ರಾಣಿಗಳ ಮೇಲೆ ಅನೇಕ ಪ್ರಯೋಗಗಳನ್ನು ಮಾಡಲಾಗಿದ್ದು ಅವೆಲ್ಲದರಲ್ಲೂ ಅದರ ಮಧುಮೇಹ ವಿರೋಧಿ ಪರಿಣಾಮಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಮಾನವರ ಬಗ್ಗೆ ಹೆಚ್ಚಿನ ಸಂಶೋಧನೆಗಾಗಿ ಕಾಯುವ ಬದಲು ವಾರಕ್ಕೆ 2 ಬಾರಿ ಸಾಸಿವೆ ಎಣ್ಣೆಯಲ್ಲಿ ಬೆಂಡೆಕಾಯಿ ಬೇಯಿಸಿ ತಿನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳುವುದು ಬುದ್ಧಿವಂತವಾಗಿದೆ. ಮುಂದಿನ ಆಹಾರವು ಎಷ್ಟು ಅದ್ಭುತವಾಗಿದೆ ಎಂದರೆ ಅದು ಕೇವಲ 3 ತಿಂಗಳಲ್ಲಿ ನಿಮ್ಮ ಮಧುಮೇಹವನ್ನು ಸಂಪೂರ್ಣವಾಗಿ ಹಿಮ್ಮೆಟ್ಟಿಸುತ್ತದೆ. ಅದು ರಾಗಿ. ಇದನ್ನು ತಿಂದ ನಂತರ ನಿಮ್ಮ ಮಧುಮೇಹ ಗುಣವಾಗದಿರಲು ಕೇವಲ 2 ಕಾರಣಗಳಿವೆ. ರಾಗಿಯಿಂದ ಮಾತ್ರ ರಕ್ತದಲ್ಲಿನ ಸಕ್ಕರೆಯನ್ನು ಗುಣಪಡಿಸಬಹುದು ಎಂದು ನೀವು ನಂಬದಿರಬಹುದು, ಅಥವಾ ನೀವು ಬಯಸಿದರೂ ಕೂಡ ಅದನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಲು ಸಾಧ್ಯವಾಗದಿರಬಹುದು. ಹೆಚ್ಚಿನ ಜನರು 2ನೇ ಪ್ರಕರಣಕ್ಕೆ ಬರುತ್ತಾರೆ, ಏಕೆಂದರೆ ಅವರು ಗೋಧಿ ಮತ್ತು ಅಕ್ಕಿ ತಿನ್ನುವುದಕ್ಕೆ ತುಂಬಾ ಒಗ್ಗಿಕೊಂಡಿರುತ್ತಾರೆ. ಇವುಗಳನ್ನು ತ್ಯಜಿಸಿ ರಾಗಿಯನ್ನು ಅಳವಡಿಸಿಕೊಳ್ಳುವುದು ಕಷ್ಟ. ಆದರೆ ನೀವು ಮುಂದಿನ 3 ತಿಂಗಳು ರಾಗಿ ಮಾತ್ರ ತಿನ್ನಲು ನೀವು ನಿರ್ಧರಿಸಿದರೆ ಮಧುಮೇಹ ಗುಣವಾಗದೇ ಇರುವುದು ಬಹುತೇಕ ಅಸಾಧ್ಯ. ರಾಗಿಗಳು ಅಂದರೆ ಸಣ್ಣ ಧಾನ್ಯಗಳು. ಬಾರ್ನಾರ್ಡ್, ಕೋಡೋ, ಲಿಟಲ್, ಫಾಕ್ಸ್ಟೇಲ್ ಮತ್ತು ಬ್ರೌನ್ ಟಾಪ್ ರಾಗಿ ಇವು ಹೊಸ ಧಾನ್ಯಗಳಲ್ಲ, ಬದಲಾಗಿ ಭಾರತದ ಅತ್ಯಂತ ಹಳೆಯ ಧಾನ್ಯಗಳು. ಅವು ಕಡಿಮೆ ಗ್ಲೈಸಮಿಕ್ ಸೂಚ್ಯಾಂಕ ಮತ್ತು ಅತ್ಯಧಿಕ ಫೈಬರ್ ಅನ್ನು ಹೊಂದಿವೆ. ಆದ್ದರಿಂದ ಅನ್ನದ ಬದಲಿಗೆ ಅವುಗಳನ್ನು ಬಳಸುವುದು ಉತ್ತಮ ಆಯ್ಕೆಯಾಗಿದೆ. ತಿನ್ನುವ ಮೊದಲು ಅವುಗಳನ್ನು 6 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ 20 ನಿಮಿಷಗಳಲ್ಲಿ ಬೇಯಿಸಬೇಕು. ನೀವು ಇವುಗಳನ್ನು ಬೇಳೆ ಅಥವಾ ತರಕಾರಿಗಳೊಂದಿಗೆ ತಿನ್ನಬಹುದು. 1 ತಟ್ಟೆ ಅನ್ನ ತಿಂದ ನಂತರವೂ ಸ್ವಲ್ಪ ಸಮಯದ ನಂತರ ಹಸಿವಾಗುತ್ತದೆ, ಆದರೆ ಸ್ವಲ್ಪ ಪ್ರಮಾಣದ ರಾಗಿ ಹೊಟ್ಟೆ ತುಂಬುತ್ತದೆ. ಇವು ಬೆಲೆಯಲ್ಲಿ ಸ್ವಲ್ಪ ದುಬಾರಿಯಾಗಿ ಕಾಣಿಸಬಹುದು, ಆದರೆ ಕಡಿಮೆ ಪ್ರಮಾಣದಲ್ಲಿ ತಿಂದರೆ ಅವು ದುಬಾರಿಯಾಗುವುದಿಲ್ಲ ಮತ್ತು ಆರೋಗ್ಯದ ದೃಷ್ಟಿಯಿಂದ ಅವುಗಳಿಗೆ ಯಾವುದೇ ಸ್ಪರ್ಧೆ ಇಲ್ಲ.
ನೀವು ರಾಗಿ ರೊಟ್ಟಿ ಮಾಡುವಾಗ ನೀವು ಹಿಟ್ಟನ್ನು ಸಾಮಾನ್ಯ ರೀತಿಯಲ್ಲಿ ಬೆರೆಸಿದರೆ ಅದು ಗಟ್ಟಿಯಾಗುತ್ತದೆ. ಆದರೆ ನೀವು ಹಿಟ್ಟನ್ನು ಕುದಿಯುವ ನೀರಿನಲ್ಲಿ ಹಾಕಿ 5 ನಿಮಿಷಗಳ ಕಾಲ ಬೆರೆಸಿದರೆ ರೊಟ್ಟಿ ತುಂಬಾ ಮೃದುವಾಗುತ್ತದೆ. ಈ 5 ರಾಗಿಗಳನ್ನು ತಿನ್ನಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ನೀವು ಗೋಧಿ ಮತ್ತು ಅಕ್ಕಿಯ ಬದಲಿಗೆ ರಾಗಿ ಮತ್ತು ಜೋಳದ ರೊಟ್ಟಿಗಳನ್ನು ಸಹ ತಿನ್ನಬಹುದು. ಅದೇ ರೀತಿ ಜೋಳದ ರೊಟ್ಟಿಯನ್ನು ಸಹ ಮಾಡಬಹುದು. ರಾಗಿ ಮತ್ತು ಜೋಳ ಬೇಸಿಗೆಯಲ್ಲಿ ತಂಪಾಗಿಸುವ ಪರಿಣಾಮವನ್ನು ನೀಡುತ್ತವೆ. ಆದ್ದರಿಂದ ಈ ಋತುವು ಅವುಗಳಿಗೆ ಹೆಚ್ಚು ಸೂಕ್ತವಾಗಿದೆ. 2-3 ತಿಂಗಳು ಗೋಧಿ ರೊಟ್ಟಿಗಳ ಬದಲಿಗೆ ರಾಗಿ ಮತ್ತು ಜೋಳದ ರೊಟ್ಟಿಗಳನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಕಡಿಮೆಯಾಗುವುದಲ್ಲದೆ ತೂಕವೂ ಕೂಡ ಕಡಿಮೆಯಾಗುತ್ತದೆ ಮತ್ತು ಮೂಳೆಗಳು ಬಲಗೊಳ್ಳುತ್ತವೆ. ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡಲು ಓಟ್ಸ್ ಸಹ ಉತ್ತಮವಾಗಿದೆ. ಅದು ಕರಗುವ ಮತ್ತು ಕರಗದ ಫೈಬರ್ ಎರಡನ್ನೂ ಹೊಂದಿರುತ್ತದೆ. ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಓಟ್ಸ್ ಗಂಜಿ ಮಾಡಿ ರಾಗಿ ಮತ್ತು ಜೋಳದ ರೊಟ್ಟಿಗಳನ್ನು ಪರ್ಯಾಯವಾಗಿ ಸೇವಿಸಿ ಮತ್ತು ನೀವು 1 ತಿಂಗಳು ಈ ಆಹಾರವನ್ನು ಅನುಸರಿಸಿದರೆ ಫಲಿತಾಂಶಗಳನ್ನು ನೋಡಿ ನಿಮಗೆ ಆಶ್ಚರ್ಯವಾಗುತ್ತದೆ. ಮುಂದೆ ಅಶ್ವಗಂಧ ಬರುತ್ತದೆ. ಇದು ಆಧುನಿಕ ವಿಜ್ಞಾನಕ್ಕೂ ಯಾವುದೇ ಸಂದೇಹವಿಲ್ಲದ ನೈಸರ್ಗಿಕ ಪೂರಕವಾಗಿದೆ. ಇದು ಶಕ್ತಿಯನ್ನು ಹೆಚ್ಚಿಸುವಲ್ಲಿ, ಒತ್ತಡವನ್ನು ಕಡಿಮೆ ಮಾಡುವಲ್ಲಿ, ನಿದ್ರೆಯನ್ನು ಸುಧಾರಿಸುವಲ್ಲಿ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿಯಾಗಿದೆ. 24 ವಿಭಿನ್ನ ಅಧ್ಯಯನಗಳನ್ನು ಪರಿಶೀಲಿಸಿದ ನಂತರ ವಿಜ್ಞಾನಿಗಳು ಅಶ್ವಗಂಧವನ್ನು ತೆಗೆದುಕೊಳ್ಳುವುದರಿಂದ ರಕ್ತದಲ್ಲಿನ ಸಕ್ಕರೆ ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ ಮತ್ತು ಇನ್ಸುಲಿನ್ ಉತ್ಪಾದನೆ ಹೆಚ್ಚಾಗುತ್ತದೆ ಎಂದು ತೀರ್ಮಾನಿಸಿದರು. ಅಶ್ವಗಂಧ ಕ್ಯಾಪ್ಸೂಲ್ಗಳನ್ನು ತೆಗೆದುಕೊಳ್ಳುವುದು ಸುಲಭ ಮತ್ತು ಅವುಗಳ ಪರಿಣಾಮಗಳು ಬೇಗನೆ ಅನುಭವಕ್ಕೆ ಬರುತ್ತವೆ. 2 ತಿಂಗಳ ಕಾಲ ನಿರಂತರವಾಗಿ ರಾತ್ರಿ ಮಲಗುವ ಮುನ್ನ ಉಗುರು ಬೆಚ್ಚಗಿನ ಹಾಲಿನೊಂದಿಗೆ 2 ಕ್ಯಾಪ್ಸೂಲ್ಗಳನ್ನು ತೆಗೆದುಕೊಳ್ಳುವುದರಿಂದ ಶಕ್ತಿಯ ಮಟ್ಟದಲ್ಲಿ ಗೋಚರ ಬದಲಾವಣೆ ಕಂಡುಬರುತ್ತದೆ. ಈಗ ಕೊನೆಯ ಆಹಾರವಾದ ಸಲಾಡ್ ಬಗ್ಗೆ ಮಾತನಾಡೋಣ. ನೀವು ಮಧ್ಯಾಹ್ನ ಮತ್ತು ರಾತ್ರಿಯ ಊಟಕ್ಕೆ ಮೊದಲು 1 ಪ್ಲೇಟ್ ಸಲಾಡ್ ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ 47% ನಷ್ಟು ಕಡಿಮೆಯಾಗುತ್ತದೆ ಎಂದು ಭಾವಿಸೋಣ. ಹಸಿ ತರಕಾರಿಗಳು ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿರುತ್ತವೆ ಮತ್ತು ಅವುಗಳಲ್ಲಿರುವ ಫೈಬರ್ ಕರುಳಿನಲ್ಲಿ ರಕ್ಷಣಾತ್ಮಕ ಪದರವನ್ನು ರೂಪಿಸುತ್ತದೆ. ಇದು ರೊಟ್ಟಿ ತರಕಾರಿಗಳಿಂದ ಗ್ಲುಕೋಸ್ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಅವುಗಳಲ್ಲಿರುವ ಫೈಬರ್ ಕರುಳಿನಲ್ಲಿ ರಕ್ಷಣಾತ್ಮಕ ಪದರವನ್ನು ರೂಪಿಸುತ್ತದೆ. ಇದರಿಂದಾಗಿ ಬ್ರೆಡ್ ಮತ್ತು ತರಕಾರಿಗಳಿಂದ ಬರುವ ಗ್ಲುಕೋಸ್ ನಿಧಾನವಾಗಿ ರಕ್ತದಲ್ಲಿ ಹೀರಲ್ಪಡುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸುವುದಿಲ್ಲ ಮತ್ತು ದೀರ್ಘಕಾಲದವರೆಗೆ ಹೊಟ್ಟೆಯನ್ನು ತುಂಬಿರುವಂತೆ ಮಾಡುತ್ತದೆ. ಇದು ಮಧುಮೇಹದಲ್ಲಿ ವಿಶೇಷವಾಗಿ ಮುಖ್ಯವಾಗಿದೆ. ಮಧ್ಯಾಹ್ನ ಸೌತೆಕಾಯಿ, ಕಚೋರಿ, ಎಲೆಕೋಸು ಮುಂತಾದ ಸಲಾಡ್ಗಳನ್ನು ನಿಂಬೆ ರಸ, ಉಪ್ಪು, ಕರಿಮೆಣಸು ಸೇರಿಸಿ ತಿನ್ನಿ ಮತ್ತು ರಾತ್ರಿ ಈರುಳ್ಳಿ ಸಲಾಡ್ ಸೇವಿಸಿ. ಹಸಿ ಕೆಂಪು ಈರುಳ್ಳಿ ಕೆಲವೇ ಗಂಟೆಗಳಲ್ಲಿ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುವ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಉಪಹಾರಕ್ಕಾಗಿ ತರಕಾರಿಗಳೊಂದಿಗೆ ಓಟ್ಸ್ ಗಂಜಿ ಸೇವಿಸಿ. ಮಧ್ಯಾಹ್ನದ ಊಟಕ್ಕೆ ಮೊದಲು ತರಕಾರಿ ಸಲಾಡ್ ಸೇವಿಸಿ. ಮಧ್ಯಾಹ್ನದ ಊಟಕ್ಕೆ ರಾಗಿ ಗಂಜಿ ಅಥವಾ ಜೋಳದ ಗಂಜಿ ಸೇವಿಸಿ. ಮಧ್ಯಾಹ್ನದ ಊಟಕ್ಕೆ ದಾಲ್ ತರಕಾರಿಗಳೊಂದಿಗೆ ರಾಗಿ ಅಥವಾ ಜೋಳದ ರೊಟ್ಟಿ ಸೇವಿಸಿ. ಸಂಜೆ ಹಣ್ಣುಗಳೊಂದಿಗೆ ಬೀಜಗಳನ್ನು ಸೇವಿಸಿ ಮತ್ತು ರಾತ್ರಿಯ ಊಟಕ್ಕೆ ಮೊದಲು ಈರುಳ್ಳಿ ಸಲಾಡ್ ಸೇವಿಸಿ. ರಾತ್ರಿ ಊಟಕ್ಕೆ ರಾಗಿ ಸಲಾಡ್ ಸೇವಿಸಿ. ರಾಗಿ ಖಿಚಡಿ ಅಥವಾ ರಾಗಿ ಜೋಳ ರೊಟ್ಟಿಯನ್ನು ದಾಲ್ ತರಕಾರಿಗಳೊಂದಿಗೆ ಸೇವಿಸಿ. 3 ತಿಂಗಳ ಕಾಲ ಇದನ್ನು ಅನುಸರಿಸುವುದರಿಂದ ಮಧುಮೇಹ ಗುಣವಾಗದೇ ಇರುವುದು ಅಸಾಧ್ಯ. ನಿಜವಾದ ತೊಂದರೆ ಎಂದರೆ ಆಹಾರ ಪದ್ಧತಿಯನ್ನು ತಿಳಿದುಕೊಳ್ಳುವುದರಲ್ಲಿ ಅಲ್ಲ, ಬದಲಾಗಿ ಅದನ್ನು ನಿರಂತರವಾಗಿ ಅನುಸರಿಸುವುದರಲ್ಲಿ. ನೀವು ಇದನ್ನು 3 ತಿಂಗಳು ಸಂಪೂರ್ಣವಾಗಿ ಪ್ರಾಮಾಣಿಕತೆಯಿಂದ ಅನುಸರಿಸಿದರೆ ಫಲಿತಾಂಶಗಳು ನಿಮ್ಮ ಮುಂದೆ ಇರುತ್ತವೆ. ಮತ್ತು ನಾವು ಇದನ್ನು ಮೊದಲೇ ತಿಳಿದುಕೊಂಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ನೀವೇ ಹೇಳುತ್ತೀರಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.